ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ತೀವ್ರ ಸ್ವರೂಪತೆ ಪಡೆದಿದೆ. ಹಾಸನ ಜಿಲ್ಲೆ ಆಲೂರು ತಾಲೂಕು ಹೊಸಕೋಟೆ ಹೋಬಳಿ ಸುತ್ತಮುತ್ತಲ ಗ್ರಾಮಸ್ಥರು ಸಾಕಷ್ಟು ಜನ ಇದ್ದಾರೆ. ಈಗ ಸ್ಟ್ಯಾನಿ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ನಿಮ್ಮ ಪತ್ನಿ ಹೆಸರೇನು? ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ? ನಮ್ಮ ಮಿಸ್ಸಸ್ ಹೆಸರು ಅನ್ಸಿಲಾರಾಣಿ ಅಂತ. ಅವರು ಸುಮಾರು 3 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದಾರೆ ಕೇರ್ ಗಿವರ್ ಆಗಿ. ನಾವು ದಿನನಿತ್ಯ ಅವ್ರ ಜೊತೆ ನಾವು ಒಡನಾಟಿ ವೀಡಿಯೋ ಕಾಲು ಫೋನಲ್ಲೆಲ್ಲ ಇರ್ತೀವಿ. ಅಂದರೆ ಅದೇನಂತ ತೀವ್ರ ಅವರಿಗೆ ಇದಿಲ್ಲ. ಅವ್ರು ಯಾಕೆಂದ್ರೆ ಅವ್ರು ನಮ್ಗೆ ಹೇಳ್ತಾರೆ, ನೀವೇನು ಹೆದರಬೇಡಿ. ಪ್ರತಿನಿತ್ಯ ಏನಿದೆ ಅಂತ ಅಲ್ಲಿ ಸ್ಥಿತಿಗತಿ ಯಾವ ರೀತಿ ಇದೆ? ಯುದ್ಧದ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತಾರೆ ತಮಗೆ? ಅಂದ್ರೆ ಈ ತರ ಮಿಸೈಲ್ಗಳು ಬರ್ತಾ ಇದೆ, ಇಲ್ಲ ನಾವು ಬಂಕರಲ್ಲಿ ಇರ್ತೀವಿ, ಆ ಥರ ಮಾಹಿತಿ ಏನೋ ನಿಮ್ಗೆ ಹಂಚ್ಕೊಂತಾ ಇದ್ದಾರೆ? ಅವ್ರು ಹೇಳ್ತಾರೆ ನಮಗೆ. ಈಗ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು, ನಮ್ಮ 4 ಗಂಟೆ ರಾತ್ರಿ ಸೈರೇನ್ ಆಯಿತು, ನಾವು ಬಂಕರ್ ಒಳಗಡೆ ಹೋದೋ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಅಷ್ಟೇನು ಇದ್ದದ್ದು ಭೀತಿ ಇಲ್ಲ, ಯಾಕೆಂದರೆ ಅವರಿಗೆ ಬಂಕರ್ಗಳಿದೆ, ಎಲ್ಲ ಇದೆ, ಅವರು ಧೈರ್ಯದಲ್ಲಿದ್ದಾರೆ. ನಮಗೂ ಸಹ ಧೈರ್ಯ ಹೇಳ್ತಾರೆ. ಅಂದರೆ ಎಂಬೆಸಿಂದೆಲ್ಲ ಅವರಿಗೆ ಮಾಹಿತಿ ಹೋಗಿರುತ್ತೆ, ಈ ಥರ ಆಗ್ತಾಯಿದೆ, ಇದು ಮಾಡಿ ಮೆಸೇಜು ಎಲ್ಲ ಇರುತ್ತೆ. ಅವರಿಗೂ ಫೋನ್ಗಳಲ್ಲೆಲ್ಲ ಮೆಸೇಜ್ ಬರುತ್ತೆ, ಅಲಾರಾಮ್ ಆಗುತ್ತೆ. ಈಗ ಬಾಂಬ್ ಆಗ್ತಾರೆ ಅಂತ ಗೊತ್ತಾರೆ, ಮಿಸೈಲ್ಗಳು ಬರ್ತಾವೆ ಅಂದರೆ ಅವ್ರಿಗೆ ಅಲಾರಾಮ್ ಆಗುತ್ತೆ. ಆಗ ಅವ್ರು ಏನು ಮಾಡ್ತಾರೆ, ಬಂಕರ್ ಒಳಗಡೆ ಹೋಗ್ತಾರೆ. ಅವರು ಸಹ ನಮಗೆ ಧೈರ್ಯ ತುಂಬಿಸ್ಕೊಂಡು ಏನು ತೊಂದರೆ ಇಲ್ಲ, ಹಂಗೇನಾರಾದರೆ ಎಂಬೇಸರು ಇದ್ದಾರೆ, ನಮಗೆ ಎಂಬೇಸರು ಇದು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಕಡೆಯದಾಗಿ ಯಾವಾಗ ಮಾತಾಡ್ತೀವಿ ನಿಮ್ಮ ಪತ್ನಿಯೊಂದಿಗೆ? ನನಗೆ ಈಗ ಒಂದು ಹಾಫ್ ಆನ್ ಅವರಲ್ಲಿ ಮಾತಾಡಿದ್ರು. ಇವಾಗ ಚೆನ್ನಾಗಿದ್ದಾರೆ. ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ತಿಂಡಿ ಮಾಡ್ಕೋಬೇಕಾದ್ರೆ ಹೇಳಿದರು, ಏನು ಹಂಗೆ ಟೆನ್ಷನ್ ಮಾಡೋದೇನು ಬೇಡ, ನಾವು ಆರೋಗ್ಯವಾಗಿದ್ದೀವಿ, ನಾವು ಸುರಕ್ಷಿತವಾಗಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತೆ ಯಾವಾಗ ಇಂಡಿಯಾಗೆ ಮರಳ್ತೀನಿ ಅದ್ರ ಬಗ್ಗೆ ಏನೋ ಮಾಹಿತಿ ಕೊಟ್ರೆ? ಸರ್, ಅವ್ರು ಇಂಡಿಯಾದ ಮರಳೋದ್ರ ಬಗ್ಗೆ ನಮಗೇನು ಹೇಳಿಲ್ಲ, ಯಾಕೆಂದರೆ ಅವರು ಚೆನ್ನಾಗಿದ್ದಾರೆ, ಸೇಫ್ ಆಗಿದ್ದಾರೆ. ಹಂಗಾಗಿ ನಾವು ಇಂಡಿಯಾಗೆ ಬರ್ತೀವಿ ಅನ್ನೋದೇನು ನಮಗೇನು ಇಲ್ಲ ಸಹ, ಏನು ಹೇಳೋದಿಲ್ಲ. ಯಾಕೆಂದ್ರೆ ಅವರು ಸೇಫ್ ಆಗಿದ್ದಾರೆ. ಅವ್ರು ನಮಗೇನೆ ಧೈರ್ಯ ಹೇಳ್ತಿರ್ಬೇಕಾರೆ ಅವರು ಇಲ್ಲಿಗೆ ಇಂಡಿಯಾಕ್ಕೆ ಬರೋದು ಏನು ಹೇಳಿಲ್ಲ ಸರ್ ಅವರು. ಮತ್ತು ಸ್ಟ್ಯಾನಿ ಹೇಳೋ ಪ್ರಕಾರ ಇದುವರೆಗೂ ಯಾವುದೇ ರೀತಿ ನಮ್ಮ ಹೆಂಡತಿಗೆ ಯಾವುದೇ ರೀತಿ, ನನ್ನ ಪತ್ನಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ಯುದ್ಧದ ಅಕಸ್ಮಾತ್ ಮಿಸೈಲ್ ಇನ್ನೊಂದು ಬಂದಾಗ ಸೈರನ್ ಮುಖಾಂತರ ಅವರಿಗೆ ಎಚ್ಚರಿಕೆ ನೀಡ್ತಾರೆ, ಆಗ ನಾವು ಬಂಕರಲ್ಲಿ ಹೋಗ್ತೀವಿ ಅಂತ ಕೂಡ ಅವರು ಪತ್ನಿ ಸ್ಟ್ಯಾನಿಯೊಂದಿಗೆ ಹೇಳುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಆಲೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.